विज्ञानरोचिपरिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुख्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 3ನೇ ಅಧ್ಯಾಯದಲ್ಲಿ ಇವತ್ತು 28ನೇ ಶ್ಲೋಕ. ಆತ್ಮನಾ ತ್ರಿವೃತಾ ಚೇದಂ ಸೃಜತ್ಯವತಿ ಲುಂಪತಿ ರಜಸ್ಸತ್ವತಮೋಧಾಮ್ನೆ ಪರಾಯ ಮಹತೆ ನಮಃ. ಹಿರಣ್ಯಕಶಿಪು ಸ್ತೋತ್ರ ಮಾಡ್ತಾ ಇದ್ದಾನೆ. ಇದೆರಡು ಆಗಿದೆ ಈ ಶ್ಲೋಕ. ಮುಂದೆ 29ನೇ ಶ್ಲೋಕ. ನಮ ಆದ್ಯಾಯ ಬೀಜಾಯ ಜ್ಞಾನ ವಿಜ್ಞಾನ ಮೂರ್ತಯೇ ಪ್ರಾಣೇಂದ್ರಿಯ ಮನೋಬುದ್ಧಿ ವಿಕಾರೈರ್ವ್ಯಕ್ತಿಮೀಯುಷೇ. ಅಲ್ಲ ತೆಯ್ತಾರ ಬಿಡ್ರಿ, ಈಗ ಅವ್ರು ಬಂದವ್ರ ಗಂಟೆ 5 ಗಂಟೆ ಸ್ಕೂಲಿಗೆ ಹೋಗ್ಬೇಕು. ಭಗವಂತ ವಾಸುದೇವ ರೂಪದಿಂದ ಆದಿ ಸೃಷ್ಟಿಯಲ್ಲಿ ವ್ಯಕ್ತನಾಗಿ ಈ ಜಗತ್ತಿಗೆ ಕಾರಣನಾಗಿರ್ತಾನೆ. ಅವನು ಜ್ಞಾನ ವಿಜ್ಞಾನ ಸ್ವರೂಪನಾಗಿದ್ದಾನೆ. ಪ್ರಾಣ ಇಂದ್ರಿಯ ಮನಸ್ಸು ಬುದ್ಧಿ ಎಂಬಂತಹ ಈ ಪ್ರಾಕೃತವಾದ ವಸ್ತುಗಳಿಂದ ಕೂಡಿರ್ತಕ್ಕಂತಹ ಬ್ರಹ್ಮಾಂಡದ ಒಳಗೆ ವಿರಾಟ್ ರೂಪದಿಂದ ವ್ಯಕ್ತನಾದಂಥವನು. ಅಂತಹ ಆ ಹರಿಗೆ ನಮಸ್ಕಾರ ಅಂತ. ಈ ಹಿಂದಿನ 2 ಶ್ಲೋಕಗಳು ಕೂಡ ಭಗವದ್ವಿಷಯಕವಾದದ್ದು ಅಂತ ನಾವು ನೋಡಿದ್ವಿ. ಭಗವಂತನನ್ನೇ ನಮಸ್ಕಾರ ಮಾಡ್ತಾ ಇದ್ದಾನೆ. ಭಗವಂತನಲ್ಲೇ ಇರತಕ್ಕಂತಹ ಗುಣಗಳನ್ನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಹಾಗೆ ಈ ಶ್ಲೋಕದಲ್ಲಿಯೂ ಕೂಡ ಆದ್ಯಾಯ ಅಂದರೆ ಆದಿಕಾರಣ, ಸೃಷ್ಟಿಯ ಆದಿಯಲ್ಲಿ ವಾಸುದೇವ ರೂಪದಿಂದ ಈ ಜಗತ್ತನ್ನ ಸೃಷ್ಟಿ ಮಾಡಿದವನು, ಜಗತ್ತಿಗೆ ಕಾರಣನಾದವನು. ಆದ್ಯಾಯ ಬೀಜಾಯ ಅಂತರ್ಥ. ಅವನು ಜ್ಞಾನ ವಿಜ್ಞಾನ ಮೂರ್ತಿ, ಜ್ಞಾನ ವಿಜ್ಞಾನಗಳೇ ಅವನ ಮೂರ್ತಿ, ಜ್ಞಾನ ವಿಜ್ಞಾನ ಸ್ವರೂಪ ಅಂತರ್ಥ.
ಹೀಗೆ ಪ್ರಾಣೇಂದ್ರಿಯ ಮನೋಬುದ್ಧಿ ವಿಕಾರೈ ವ್ಯಕ್ತಿಂ ಈಯುಷೆ. ಆ ಪ್ರಾಣೇಂದ್ರಿಯ ಮನೋಬುದ್ಧಿ ವಿಕಾರವಾದಂತಹ ಈ ಬ್ರಹ್ಮಾಂಡ ಏನಿದೆ ಅದರೊಳಗೆ ವಿರಾಟ್ ರೂಪದಿಂದ ಅಭಿವ್ಯಕ್ತನಾದಂತಹ ಎಲೆ ಭಗವಂತನೇ ನಿನಗೆ ನಮಸ್ಕಾರ. ಮತ್ತೊಂದು, ಆದಿಸೃಷ್ಟಿಯಲ್ಲಿ ಪುರುಷನಾಮಕನಾಗಿ ಹುಟ್ಟಿ ಜಗತ್ತನ್ನ ಸೃಷ್ಟಿ ಮಾಡಿದವನು. ಜ್ಞಾನ ವಿಜ್ಞಾನ ಮೂರ್ತಯೇ ಅಂತಂದ್ರೆ ಜ್ಞಾನ ವಿಜ್ಞಾನ ಉಪದೇಶಕನಾಗಿರ್ತಕ್ಕಂಥವನು. ಈ ಪ್ರಾಣೇಂದ್ರಿಯ ಮನಸ್ಸು ಬುದ್ಧಿ ಎಂಬ ಪ್ರಾಕೃತ ವಸ್ತುಗಳಿಂದ ಕೂಡಿದ ಬ್ರಹ್ಮಾಂಡದ ಒಳಗೆ ವಿರಾಟ್ ರೂಪದಿಂದ ಹುಟ್ಟಿದವನು. ಇಂಥ ಚತುರ್ಮುಖ ಬ್ರಹ್ಮನಿಗೆ ನಮಸ್ಕಾರ ಅಂತ ಇಬ್ಬರಿಗೂ ಸೇರಿಸಿ ನಮಸ್ಕಾರ. ಭಗವಂತನಿಗೂ ಮತ್ತು ಬ್ರಹ್ಮದೇವರಿಗೂ. ಹಿಂದೆ ಹೇಳಿದಂತೆ ಇಬ್ಬಿಬ್ಬರಿಗೂ ಸೇರಿಸಿ ನಮಸ್ಕಾರ ಮಾಡೋದು, ಇಬ್ಬರನ್ನು ಜೊತೆಯಾಗಿಯೇ ಯಥಾಯೋಗ್ಯವಾಗಿ ಹೊಗಳೋದು. ಬ್ರಹ್ಮತರ್ಕದಲ್ಲಿ ಹೇಳಿದಂತೆ ಈ ಶ್ಲೋಕಕ್ಕೆ ಚತುರ್ಮುಖ ಬ್ರಹ್ಮ ಪರವಾಗಿಯೂ ಮತ್ತು ಭಗವತ್ ಪರವಾಗಿಯೂ. ಚತುರ್ಮುಖ ಬ್ರಹ್ಮ ಪರವಾಗಿ ಆಗುವಾಗ ಆದಿಸೃಷ್ಟಿಯಲ್ಲಿ ಪುರುಷನಾಮಕನಾಗಿ ಹುಟ್ಟಿ ಜಗತ್ತನ್ನ ಸೃಷ್ಟಿ ಮಾಡಿದವನು ಅಂತ ಅರ್ಥ. ನಮ ಆದ್ಯಾಯ ಬೀಜಾಯ. ಜ್ಞಾನ ವಿಜ್ಞಾನ ಮೂರ್ತಯೇ ಅಂದರೆ ಜ್ಞಾನ ಮತ್ತು ವಿಜ್ಞಾನಗಳನ್ನು ಉಪದೇಶ ಮಾಡುವವನು. ಪ್ರಾಣೇಂದ್ರಿಯ ಮನೋಬುದ್ಧಿ ವಿಕಾರೈ ವ್ಯಕ್ತಿಂ ಈಯುಷೆ ಅಂದರೆ ಪ್ರಾಣ ಇಂದ್ರಿಯ ಮನಸ್ಸು ಬುದ್ಧಿ ಎಂಬ ಪ್ರಾಕೃತ ವಸ್ತುಗಳಿಂದ ಕೂಡಿದ ಬ್ರಹ್ಮಾಂಡದ ಒಳಗೆ ವಿರಾಟ್ ರೂಪದಿಂದ ಹುಟ್ಟಿದವನು. ಇಂತಹ ಚತುರ್ಮುಖ ಬ್ರಹ್ಮದೇವರಿಗೆ ನಮಸ್ಕಾರ ಅಂತ ಅರ್ಥ. ಇದನ್ನೇ ಭಗವಂತನಿಗಾಗುವಾಗ ನಮ್ಮ ಆದ್ಯಾಯ ಬೀಜಾಯ ಅಂದರೆ ವಾಸುದೇವ ರೂಪದಿಂದ ಆದಿ ಸೃಷ್ಟಿಯಲ್ಲಿ ವ್ಯಕ್ತನಾಗಿ ಜಗತ್ತಿಗೆ ಕಾರಣನಾಗಿರ್ತಕ್ಕಂಥವನು. ಜ್ಞಾನ ವಿಜ್ಞಾನಗಳೇ ಮೂರ್ತಿ ಸ್ವರೂಪವಾಗಿ ಉಳ್ಳವನು. ಪ್ರಾಣೇಂದ್ರಿಯ ಮನಸ್ಸು ಬುದ್ಧಿ ಎಂಬ ಪ್ರಾಕೃತ ವಸ್ತುಗಳಿಂದ ಕೂಡಿದ ಈ ಬ್ರಹ್ಮಾಂಡದ ಒಳಗೆ ವಿರಾಟ್ ರೂಪದಿಂದ ಅಭಿವ್ಯಕ್ತನಾದವನು ಅಂತ. ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಹೀಗೆ ಉಭಯ ಪರವಾಗಿಯೂ ಕೂಡ ಶ್ಲೋಕಕ್ಕೆ ಅರ್ಥವನ್ನು ಮಾಡಬೇಕು. ನಮ ಆದ್ಯಾಯ ಬೀಜಾಯ ಜ್ಞಾನ ವಿಜ್ಞಾನ ಮೂರ್ತಯೇ ಪ್ರಾಣೇಂದ್ರಿಯ ಮನೋಬುದ್ಧಿ ವಿಕಾರೈರ್ವ್ಯಕ್ತಿಮೀಯುಷೇ ತ್ವಮೀಶಿಷೇ ಜಗಸ್ತಸ್ಥುಷಶ್ಚ ಪ್ರಾಣೇನ ಮುಖ್ಯೇನ ಪತಿಪ್ರಜಾನಾಂ ಚಿತ್ತಸ್ಯ ಚಿತ್ತಿರ್ಮನ ಇಂದ್ರಿಯಾಣಾಂ ಪತಿರ್ಮಹಾಭೂತಗುಣಾಶಯೇಷಃ. ನೀನೇ ಜಗತ್ತಿನಲ್ಲಿರುವ ಎಲ್ಲ ಸ್ಥಾವರ ಜಂಗಮ ಪ್ರಾಣಿಗಳಿಗೆ ನಿಯಾಮಕನಾಗಿದ್ದಿ. ಮುಖ್ಯ ಪ್ರಾಣದನ ಜೊತೆಯಲ್ಲಿ ನೀನೇ ಎಲ್ಲ ಜೀವಿಗಳನ್ನು ಕೂಡ ಕಾಪಾಡ್ತಿದ್ದಿ. ಪ್ರಾಣೇನ ಮುಖ್ಯೇನ, ಮುಖ್ಯ ಪ್ರಾಣದೇವರ ಜೊತೆಯಲ್ಲಿ ಎಲ್ಲ ಜೀವರುಗಳನ್ನು ಕೂಡ ಕಾಪಾಡ್ತಕ್ಕಂಥವ್ರು ನೀನೇ ಆಗಿದ್ದಿ. ಚಿತ್ತಸ್ಯ ಚಿತ್ತಿಹಿ ಮನ ಇಂದ್ರಿಯಾಣಂ, ಯಾರೋ ಮ್ಯೂಟ್ ಮಾಡ್ಕೊಂಡಿಲ್ಲ ನೋಡ್ರಿ. ಚಿತ್ತಕ್ಕೆ ಸ್ಮರಣ ಶಕ್ತಿಯನ್ನ ಕೊಡ್ತಕ್ಕಂಥವನು ನೀನೇ ಆಗಿದ್ದಿ. ಮನಸ್ಸು ಇಂದ್ರಿಯಗಳನ್ನ ಕಾಪಾಡ್ತಕ್ಕಂಥವನು ನೀನೇ ಆಗಿದ್ದಿ. ಪಂಚಮಹಾ ಭೂತಗಳು, ಶಬ್ದ ಮೊದಲಾದ ಗುಣಗಳು, ಅವುಗಳನ್ನೆಲ್ಲ ಮತ್ತು ಅಂತಃಕರಣವನ್ನು ಕೂಡ ಆಳತಕ್ಕಂಥವನು, ಅವುಗಳಿಗೆಲ್ಲ ಒಡೆಯನಾಗಿರ್ತಕ್ಕಂಥವನು ನೀನೇ ಅಂತ ಅರ್ಥ. ಮಹಾಭೂತ ಗುಣಾಶಯೇಷ. ಮಹಾಭೂತಗಳು, ಪಂಚಮಹಾಭೂತಗಳು ಮತ್ತು ಗುಣಗಳು ಅಂದರೆ ಶಬ್ದಾದಿ ಗುಣಗಳು, ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಮತ್ತು ಅಂತಃಕರಣ, ಅದಕ್ಕೂ ಕೂಡ ನೀನು ಒಡೆಯನಾಗಿದ್ದಿ ಅಂತರ್ಥ. ಆಶಯ ಅಂದರೆ ಅಂತಃಕರಣ. ಚಿತ್ತಸ್ಯ ಚಿತ್ತಿಹಿ ಅಂದರೆ ಸ್ಮರಣ ಶಕ್ತಿ. ಚಿತ್ತಕ್ಕೆ ಚಿತ್ತಿಯನ್ನ ಸ್ಮರಣ ಶಕ್ತಿಯನ್ನು ಕೊಡುವವನು.
ಅಂತ ಒಂದರ್ಥ, ಅಥವಾ ಸಾಕ್ಷಿ ಅಂತ ಕೂಡ ಇನ್ನೊಂದರ್ಥ. ತ್ವಮೇಶಿಷೇ ಜಗತಸ್ತಸ್ಥುಷಶ್ಚ ಪ್ರಾಣೇನ ಮುಖ್ಯೇನ ಪತಿಪ್ರಜಾನಾಂ ಚಿತ್ತಸ್ಯ ಚಿತ್ತಿರ್ಮನ ಇಂದ್ರಿಯಾಣಾಂ ಪತಿರ್ಮಹಾಭೂತ ಗುಣಾಶಯೇಷಃ. ಇಲ್ಲಿ ಪ್ರಾಣೇನ ಸಹ ಅಂತ ಇದೆ. ಪ್ರಾಣೇನ ಮುಖ್ಯೇನ ಪತಿ ಅಂತ, ಅದಕ್ಕೆ ಪ್ರಾಣೇನ ಅನ್ನೋದಕ್ಕೆ ಪ್ರಾಣೇನ ಸಹ ಅಂತ ಇಟ್ಟುಕೊಳ್ಬೇಕು. ಪ್ರಾಣದೇವರ ಜೊತೆಗೆ ಅಂತ ತೃತೀಯ ವಿಭಕ್ತಿಗೆ ಸಹಿತ ಅಂತ ಅರ್ಥ. ಪ್ರಾಣೇನ ಮುಖ್ಯೇನ ಅನ್ನಲ್ಲಿ ತೃತೀಯ ವಿಭಕ್ತಿ ಏನಿದೆ ಅದಕ್ಕೆ ಸಹಿತ ಅಂತ ಅರ್ಥ ಮಾಡ್ಕೊಳ್ಬೇಕು. ಪ್ರಾಣೇನ ಸಹ, ಪ್ರಾಣೇನ ಸಹ ಪತಿ ಪ್ರಜಾನಾಂ, ಎಲ್ಲ ಪ್ರಜೆಗಳಿಗೆ ನೀನು ಪ್ರಾಣನ ಜೊತೆಗೆ ಪತಿಯಾಗಿದ್ದಿ, ಎಲ್ಲ ಮುಖ್ಯ ಪ್ರಾಣದೇವರ ಜೊತೆಗೆ ನೀನು ಎಲ್ಲ ಜೀವಿಗಳನ್ನು ಕಾಪಾಡ್ತಾ ಇದ್ದಿ ಅಂತ ಹಾಗರ್ಥ. ತ್ವಂ ಸಪ್ತ ತಂತೂನ್ ವಿತನೋಷಿ ತನ್ವಾ ತ್ರಯ್ಯಾ ಚತುರ್ಹೋತ್ರಕ ವಿದ್ಯೆಯಾ ಚ ತ್ವಮೇಕ ಆತ್ಮಾತ್ಮವತಾಂ ಅನಾದಿಃ ಅನಂತಪಾರಃ ಕವಿರವ್ಯಯಾತ್ಮಾ. ಎಲ್ಲ ಶಾಸ್ತ್ರಗಳು ಕೂಡ ನಿನ್ನ ಶರೀರವನ್ನ ಆಶ್ರಯಿಸಿಕೊಂಡಿದ್ದಾವೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ. 3 ವೇದಗಳು, ಬ್ರಹ್ಮ, ಹೋತೃ, ಅಧ್ವರ್ಯು, ಆಗ್ನಿಧ್ರ ಎಂಬಂತಹ 4 ಮಂದಿ ಋತ್ವಿಜರಿಂದ ಕೂಡಿರುವ, ಆ ಋತ್ವಿಜರಿಂದ ನಡೆಯುವಂತಹ ಯಜ್ಞಗಳ ವಿಧಿಯನ್ನ ಹೇಳುವ ಕಲ್ಪಸೂತ್ರ. ಈ ಎಲ್ಲ ಶಾಸ್ತ್ರಗಳು, ಕಲ್ಪಶಾಸ್ತ್ರ ಇರ್ಬೋದು, 3 ವೇದಗಳಿರ್ಬೋದು, ಅದೆಲ್ಲವೂ ಕೂಡ ನಿನ್ನ ಶರೀರವನ್ನ ಆಶ್ರಯಿಸಿಕೊಂಡಿದ್ದಾವೆ. ತ್ರಯ್ಯ ಚತುರ್ಹೋತ್ರಕ ವಿದ್ಯೆಯಾಚ ಅಂದ್ರೆ ಹಾಗೆ. ತ್ರಯ್ಯ ಅಂದ್ರೆ 3 ವೇದಗಳು, ಆ 3 ವೇದಗಳು ಕೂಡ ನಿನ್ನ ಶರೀರವನ್ನ ಆಶ್ರಯಿಸಿಕೊಂಡಿದ್ದಾವೆ. ಚತುರ್ಹೋತ್ರಕ ವಿದ್ಯೆಯ ಅಂತಂದ್ರೆ 4 ಹೋತೃಗಳು, ಋತ್ವಿಜರು, ಅವರಿಂದ ನಡೆಯುವಂತಹ ಯಜ್ಞಗಳೇನಿದ್ದಾವೆ ಅದರ ವಿಧಿಯನ್ನು ಹೇಳುವ ಕಲ್ಪಸೂತ್ರ ಅನ್ನೋ ಶಾಸ್ತ್ರ ಅಂತ ಇಟ್ಟುಕೊಳ್ಬೇಕು. ಯಾವುದು 4? ಬ್ರಹ್ಮ, ಹೋತೃ, ಅಧ್ವರ್ಯು, ಆಗ್ನೇಧ್ರ ಅಂತ ಇವರು 4 ಮಂದಿ ಋತ್ವಿಜರು. ಈ 4 ಋತ್ವಿಜರಿಂದ ನಡೆಯುವಂತಹದ್ದು ಯಜ್ಞ. ಆ ಯಜ್ಞದ ವಿಧಿಯನ್ನ ಹೇಳುವ ಶಾಸ್ತ್ರ ಕಲ್ಪಸೂತ್ರ. ಆ ಕಲ್ಪಸೂತ್ರ ಮೊದಲಾದ ಶಾಸ್ತ್ರಗಳು ನಿನ್ನ ಶರೀರವನ್ನು ಆಶ್ರಯಿಸಿಕೊಂಡಿದ್ದಾವೆ. ನೀನು ಇವುಗಳ ಮೂಲಕವಾಗಿ ಜಗತ್ತಿನಲ್ಲಿ ಅಗ್ನಿಷ್ಠೋಮ ಮೊದಲಾದಂತಹ ಎಲ್ಲ ರೀತಿಯಾದ ಯಾಗಗಳನ್ನು ಪ್ರಚಾರ ಮಾಡಿದ್ದಿ. ಎಲ್ಲಾ ಜೀವಿಗಳಿಗೂ ಕೂಡ ನೀನು ಅಂತರ್ಯಾಮಿಯಾಗಿದ್ದಿ, ಮುಖ್ಯವಾಗಿ ಅಂತರ್ಯಾಮಿಯಾಗಿರ್ತಕ್ಕಂಥವನು ನೀನು. ಆತ್ಮವತಾಂ, ಆತ್ಮ, ಅನಾದಿಹಿ, ನೀನು ಅನಾದಿಯಾಗಿದ್ದಿ. ಅನಂತ ಪಾರಹ, ಈ ಸಂಸಾರ ಅಂತನ್ನೋದು ಪಾರವೇ ಕಾಣದೇ ಇರತಕ್ಕಂತಹ ಒಂದು ದೊಡ್ಡ ಸಮುದ್ರ ಅಂತ ಇಟ್ಕೊಂಡ್ರೆ ಅದಕ್ಕೆ ನೀನು ಪಾರ. ಆ ಸಂಸಾರವನ್ನ ದಾಟಿಸ್ತಕ್ಕಂಥವನು, ಅಪಾರವಾದ ಸಂಸಾರವನ್ನು ಕೂಡ ಪಾರಗಾಣಿಸ್ತಕ್ಕಂಥವನು ನೀನೇ. ಸಂಸಾರವನ್ನ ದಾಟಿಸ್ತಕ್ಕಂಥವನು ನೀನು. ಕವಿಹಿ, ಸರ್ವಜ್ಞನಾಗಿದ್ದಿ. ಅವ್ಯಯಾತ್ಮ, ಅವ್ಯಯರು ಅಂತಂದ್ರೆ ಮುಕ್ತರು. ಆ ಎಲ್ಲ ಮುಕ್ತರಿಗೆ ನೀನು ಒಡೆಯನಾಗಿದ್ದಿ. ಅಂತ ಹೀಗೆ ಅರ್ಥ. ಇಂತಹ ಭಗವಂತನಿಗೆ ನಮಸ್ಕಾರ.
ಎಲೆ ಚತುರ್ಮುಖ ಬ್ರಹ್ಮನೇ, ನಿತ್ಯ ಮುಕ್ತರಾದಂತಹ ಭಗವಂತ, ನಿತ್ಯ ಮುಕ್ತನಾದ ಭಗವಂತ ಏನಿದ್ದಾನೆ, ಅವ್ಯಯ ಅಂದ್ರೆ ಭಗವಂತ, ನಿತ್ಯ ಮುಕ್ತನಾದ ಭಗವಂತ ಅಂತ ಇಟ್ಟುಕೊಂಡ್ರೆ ಅವನಲ್ಲಿ ಆತ್ಮ ಅಂದ್ರೆ ಅವನಲ್ಲೇ ಮನಸ್ಸನ್ನ ಇಟ್ಟವನು ನೀನು ಅಂತ ಬ್ರಹ್ಮದೇವರಿಗಾಗುವಾಗ ಹಾಗರ್ಥ ಮಾಡಬೇಕು. ಅವ್ಯಯಾತ್ಮ ಅಂತಂದ್ರೆ ಅವ್ಯಯನಾದ ನಿತ್ಯ ಮುಕ್ತನಾದ ಆ ಭಗವಂತನಲ್ಲೇ ಮನಸ್ಸನ್ನ ಇಟ್ಟವನು ನೀನು ಅಂತ. ಸಪ್ತತಂತೂನ್ ವಿತನೋಷಿ ಅಂತ ಇದೆ. ಸಪ್ತತಂತೂನ್ ವಿತನೋಷಿ ಅಂತಂದ್ರೆ ಯಜ್ಞಗಳು ಅಂತ ಅರ್ಥ. ಸಪ್ತತಂತುಗಳು ಅಂದ್ರೆ ಸಪ್ತತಂತೂನ್ ಕ್ರತೂನ್ ಅಂತ ಆಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ. ಸಪ್ತತಂತೂನ್ ವಿತನೋಷಿ ಅಂತಂದ್ರೆ ಯಜ್ಞಗಳನ್ನ ನೀನು ಪ್ರಚಾರ ಮಾಡಿದವನು, ಅಗ್ನಿಷ್ಠೋಮ ಮೊದಲಾದ ಎಲ್ಲ ರೀತಿಯಾದ ಯಾಗಗಳನ್ನು ಲೋಕದಲ್ಲಿ ಪ್ರಚಾರ ಮಾಡಿದವನು ಅಂತ ಅರ್ಥ. ಕೆಲವರು ಸಪ್ತತಂತೂನ್ ಅನ್ನೋದಕ್ಕೆ ಅಗ್ನಿಷ್ಠೋಮಾದಿ ಯಜ್ಞಾನ್, ಅಗ್ನಿಷ್ಠೋಮಾದಿ ಯಜ್ಞಗಳು ಅಂತ ಅವರು ಶ್ರೀಧರಿಯ ವ್ಯಾಖ್ಯಾನದಲ್ಲೂ ಹಾಗೆ ಹೇಳಿದ್ದಾರೆ. ಅಗ್ನಿಷ್ಠೋಮಾದಿ ಎಲ್ಲ ಯಜ್ಞಗಳು ಅಂತ ಅಭಿಪ್ರಾಯ ಇಟ್ಟುಕೊಳ್ಬಹುದು. ಆದಿ ಶಬ್ದದಿಂದ ಅತ್ಯಗ್ನಿಷ್ಠೋಮ, ಉಕ್ಥ್ಯ, ಷೋಡಶಿ, ವಾಜಪೇಯ, ಆಪ್ತೋರ್ಯಾಮ, ಅತಿರಾತ್ರ ಅಂತ ಹೀಗೆ 6 ಯಜ್ಞಗಳನ್ನು ಸೇರಿಸಿಕೊಂಡು ಒಟ್ಟು 7 ಸೋಮಯಾಗಗಳು ಸಪ್ತತಂತು ಅಂತ ಹೇಳಿದ್ದಾರೆ. ಅವು ಮಾತ್ರ ಅಂತಲ್ಲ, ಬೇರೆ ಎಲ್ಲ ಯಾಗಗಳನ್ನು ಕೂಡ ಇಟ್ಟುಕೊಳ್ಬೇಕು ಅಂತ ಅದಕ್ಕೆ ಆಚಾರ್ಯರು ಕ್ರತೂನ್ ಅಂತ ಅಷ್ಟೇ ಅರ್ಥ ಬರೆದ್ರು. ಬರೀ 7 ಯಾಗಗಳು ಮಾತ್ರ ಅಂತ ಇಟ್ಕೊಳ್ಬೇಡ್ರಿ, ಇವರು ಬರೀ ಆ 7 ಯಾಗಗಳು ಅಂತ ಹಾಗೆ ಅರ್ಥ ಮಾಡಿದ್ದಾರೆ. ಹೀಗೆ ಎಲ್ಲ ಯಾಗಗಳನ್ನ ನೀನು ಲೋಕದಲ್ಲಿ ಪ್ರಚಾರ ಮಾಡಿದವನು ಅಂತ. ಇದು ಇಬ್ರು ಪರವಾಗಿಯೂ, ಭಗವತ್ ಪರವಾಗಿಯೂ ಒಂದೇ ಅರ್ಥ, ಮುಖ್ಯ ಪ್ರಾಣದೇವರ ಪರವಾಗಿ ಇಟ್ಟುಕೊಂಡ್ರೂ ಕೂಡ ಎಲ್ಲ ವೇದ ಎಲ್ಲ ಅರ್ಥ ಒಂದೇ ಇದಕ್ಕೆ. ಮುಖ್ಯ ಪ್ರಾಣ ಇವರು ಭಗವಂತನಲ್ಲೂ ಭಗವಂತನ ಶರೀರವನ್ನು ಆಶ್ರಯಿಸಿಕೊಂಡಿದ್ದಾವೆ ಎಲ್ಲ ಶಾಸ್ತ್ರಗಳು. ಮತ್ತೆ ಭಗವಂತನ ಇದು ಬ್ರಹ್ಮದೇವರು ಅಂತ ಇಟ್ಟುಕೊಂಡ್ರೆ ಬ್ರಹ್ಮದೇವರ ಶರೀರವನ್ನು ಆಶ್ರಯಿಸಿಕೊಂಡಿದ್ದಾವೆ. ಹಾಗಾಗಿ ಎಲ್ಲ ಇಬ್ಬರು ಪರವಾಗಿಯೂ ಹೇಳಬಹುದು. ಕೊನೆಗೆ ಮಾತ್ರ ಅವ್ಯಯಾತ್ಮ ಅನ್ನೋದಕ್ಕೆ, ಅವ್ಯಯ ಅಂತಂದ್ರೆ ಭಗವತ್ ಪರವಾಗಿ ಇಟ್ಟುಕೊಂಡಾಗ ಮುಕ್ತರು, ಆ ಮುಕ್ತರಿಗೆ ಒಡೆಯ ಅಂತ ಇಟ್ಟುಕೊಳ್ಬೇಕು. ಆತ್ಮ ಅನ್ನೋ ಶಬ್ದಕ್ಕೆ ಒಡೆಯ, ಎಲ್ಲ ಮುಕ್ತರಿಗೂ ಕೂಡ ಒಡೆಯನಾಗಿರ್ತಕ್ಕಂಥವನು. ಮುಖ್ಯ ಪ್ರಾಣದೇವರ ಪರವಾಗಿ ಇವರ ಆಗುವಾಗ, ಬ್ರಹ್ಮದೇವರ ಪರವಾಗಿ ಆಗುವಾಗ ಆ ನಿತ್ಯ ಮುಕ್ತನಾದಂತಹ ಅವ್ಯಯನಾದ ಭಗವಂತನಲ್ಲೇ ಆತ್ಮ ಮನಸ್ಸನ್ನ ಇಟ್ಟವನು ಅಂತ. ತ್ವಂ ಸಪ್ತತಂತೂನ್ವಿತನೋಷಿ ತನ್ವಾ ತ್ರಯ್ಯಾ ಚತುರ್ಹೋತ್ರಕ ವಿದ್ಯೆಯಾ ಚ ತ್ವಮೇಕ ಆತ್ಮಾತ್ಮವತಾಂ ಅನಾದಿಃ ಅನಂತಪಾರ ಕವಿರವ್ಯಯಾತ್ಮ. ಆಚಾರ್ಯ, ಇದು ನೀವು ಹೇಳಿದ್ರು ಸಪ್ತತಂತೂನ್ ಸಪ್ತ ಕ್ರತೂನ್. ಆಚಾರ್ಯ ಒಂದು ಸಪ್ತ ಕ್ರತೂನ್ ಹೇಳಿದ್ದಾರೆ, ಸಪ್ತ ಯಜ್ಞಗಳನ್ನ ಹೇಳಿದ್ದಾರೆ. ಬಟ್ ಎಲ್ಲಾ ಇದು ಸೇರಿಸಬೇಕು ಎಲ್ಲಿ ತಾತ್ಪರ್ಯ ಕೊಟ್ಟಿಲ್ಲ. ಅದು ಹೇಗ ಅದು ಎಲ್ಲ ಅದು ಸಪ್ತತಂತೂನ್ ಬಂದು ಯಜ್ಞಗಳು, ಎಲ್ಲಾ ಯಜ್ಞಗಳು ಬಂದು ನಾವು ನೋಡಿದ್ದೇವೆ ನಾವು. ಬಟ್ ತಾತ್ಪರ್ಯದಲ್ಲಿ ಒಂದು ಸಪ್ತತಂತೂನ್ ಸಪ್ತ ಕ್ರತೂನ್ ಆಗಿ ಸಪ್ತನ್ನೇ ಹಾಕಿದ್ದಾರೆ, ಸಮಸ್ತ ಎಲ್ಲಾ ಯಜ್ಞಗಳನ್ನ ಹೇಳಿಲ್ಲ ಅಲ್ವಾ ತಾತ್ಪರ್ಯದಲ್ಲಿ? ಅಲ್ಲ, ಸಪ್ತತಂತೂನ್ ಅನ್ನೋ ಶಬ್ದಕ್ಕೆನೆ ಕ್ರತೂನ್ ಅಂತ ಅರ್ಥ. ಸಪ್ತತಂತು ಅನ್ನೋ ಶಬ್ದಕ್ಕೆನೆ ಕ್ರತು ಅಂತ ಪರ್ಯಾಯ ಶಬ್ದ ಅದು. ಸಪ್ತತಂತೂನ್ ಅಂದ್ರೆ 7 ಕ್ರತುಗಳು ಅಂತ ಅರ್ಥ ಅಲ್ಲ. ತಂತು ಅಂದ್ರೆ ಕ್ರತು ಅಲ್ಲ. ಸಪ್ತತಂತೂನ್ ಸಪ್ತಕ್ರತೂನ್ ಅಂತ ಆ ರೀತಿ ಹೇಳದಂತೆ ಕಾಣಿಸ್ತದೆ, ಹಾಗಲ್ಲ.
ಸಪ್ತಕ್ರತೂನ್ ಅಲ್ಲ, ಸಪ್ತತಂತೂನ್ ಅನ್ನೋದಕ್ಕೆ ಕ್ರತೂನ್ ಅಂತ ಅಷ್ಟೇ ಅರ್ಥ. ಓಕೆ ಓಕೆ. ಸೊ ನಮ್ಮ ಪುಸ್ತಕ ತಪ್ಪಾಗಿ ಕೊಟ್ಟಿದ್ದಾರೆ, ಸಪ್ತತಂತು ಸಪ್ತಕೃತೂನ್ ಹಾಕಿದ್ದಾರೆ, ಆಗ್ತಿರ್ಲಿ ತಪ್ಪು. ಅದು ಹಂಗೆ ಕೆಲವು ಪುಸ್ತಕದಲ್ಲಿ ಹಾಕಿದಂಗೆ ಕಾಣಿಸ್ತದೆ, ಹಂಗೆ ಸರಿ ಅಲ್ಲ ಅಂತ ಹೇಳಿದ್ದಾರೆ. ಸಪ್ತತಂತೂನ್ ಸಪ್ತಕ್ರತೂನ್ ಅಲ್ಲ. ಓಕೆ ಓಕೆ ಆಚೆ ಅದೇ 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 ಡೌಟ್ ಬಂತು. ನೀವು ಹೇಳಿದ್ರು ನಮ್ಮ ಪುಸ್ತಕ ಕೊಟ್ಟಿದ್ದಾರೆ, ತಪ್ಪು ಅದು. ಓಕೆ. ಸಪ್ತತಂತೂನ್ ಕ್ರತೂನ್ ಅಂತ ಹೀಗೆ, ಅದು ಸರಿಯಾದ ಪಾಠ. ಓಕೆ. ಸೊ ಮಂದನಂದಿಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಬಟ್ ವಿಜಯಧ್ವಜ ತೀರ್ಥ ಪಾಠದಲ್ಲಿ ಸಪ್ತಕ್ರತೂನ್ ಅನ್ನೋ ಅಂಶ ಇಲ್ಲ. ಆಕ್ಚುಲಿ ವಿಜಯ ಅದಾದ್ಲಿ ಕೊಟ್ಟಿದ್ದಾರೆ ನಮ್ಮ ಪುಸ್ತಕದಲ್ಲಿ, ಸಪ್ತತಂತು ಸಪ್ತಕೃತೂನ್ ಹಾಕಿದ್ದಾರೆ. ಅದು ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅದು ಇಲ್ಲ ಅಂತ ಅದು ತಪ್ಪು ಪಾಠ. ಓಕೆ. ವಿಜಯಧ್ವಜ ತೀರ್ಥ ಪಾಠದಲ್ಲೂ ಕೂಡ ಅದು ತಪ್ಪಾಗಿ ಕೊಟ್ಟಿದ್ದಾರೆ. ಅಲ್ಲಿರೋದು ಕ್ರತೂನ್ ಅಂತ ಅಷ್ಟೇ. ಓಕೆ ಓಕೆ. ಸಪ್ತತಂತೂನ್ ಅನ್ನೋದನ್ನ ಪ್ರತೀಕ ತಗೊಂಡು ಕ್ರತೂನ್ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಓಕೆ ಓಕೆ ಆಚಾರ್ಯ. ಸುಮಧ್ವಿಜಯಕ್ಕೆ ವ್ಯಾಖ್ಯಾನ ಮಾಡುವಾಗ ವಿಶ್ವಪತಿ ತೀರ್ಥರು ಸಪ್ತತಂತುರ್ಮುಖೋಧ್ವರಃ ಅಂತ, ಸಪ್ತತಂತು ಅನ್ನೋ ಶಬ್ದಕ್ಕೇನೆ ಯಾಗ ಅನ್ನೋ ಅರ್ಥವನ್ನ ಹಲಾಯುಧ ಕೋಶ ತೋರಿಸಿ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಸಪ್ತತಂತು ಅನ್ನೋದು ಯಾಗವನ್ನು ಹೇಳುವಂತಹ ಇನ್ನೊಂದು ಪರ್ಯಾಯ ಶಬ್ದ. ಯಜ್ಞಸ್ಸವೋಧ್ವರೋ ಯಾಗ ಸಪ್ತತಂತುರ್ ಮಖಕ್ರತು ಅಂತ ಕೋಶ, ಅದನ್ನು ವಿಜಯಧ್ವಜ ತೀರ್ಥದಲ್ಲಿ ತೋರಿಸಿದ್ದಾರೆ. ಮತ್ತು ವ್ಯಾಸತತ್ವಜ್ಞರು ಕೂಡ ಅದನ್ನೇ ಬರೆದಿದ್ದಾರೆ. ಹಾಗಾಗಿ ಸಪ್ತತಂತು ಅನ್ನೋದು ಯಾಗ ಅಂತ ಹೇಳುವಂತಹ ಇನ್ನೊಂದು ಶಬ್ದ ಅಷ್ಟೆ. ಇವರು 7 ಯಾಗಗಳು ಅಂತ ವ್ಯಾಖ್ಯಾನ ಮಾಡಿ ಸಪ್ತತಂತು ಅನ್ನೋ ಶಬ್ದದಿಂದ 7 ಯಾಗಗಳನ್ನು ಹೇಳಿದ್ದಾರೆ ಅಂತ ಬೇರೆ ವ್ಯಾಖ್ಯಾನಕಾರ ಹೇಳುತ್ತಾರೆ. ಹಾಗಲ್ಲ. ಮತ್ತು 7 ಯಾಗ ಬಿಟ್ಟು ಉಳಿದ ಯಾಗಗಳನ್ನು ಮತ್ತೆ ಯಾರು ಪ್ರಚಾರ ಮಾಡಿದ್ದು? ಬರೀ 7 ಯಾಗಗಳನ್ನು ಮಾತ್ರ ಭಗವಂತ ಪ್ರಚಾರ ಮಾಡ್ತಾನ? ಹಾಗರ್ಥ ಅಲ್ಲ. ಒಳ್ಳೆ ಎಲ್ಲಾ ಯಾಗಗಳು ಅನ್ನೋ ಅರ್ಥ. ತ್ವಮೇವ ಕಾಲೋ ನಿಮಿಷೋ ಜನಾನಾಂ ಆಯುಕ್ಕಲಾದ್ಯಾವಯವೈಕ್ಷಿಣೋಷಿ ಕೂಟಸ್ಥ ಆತ್ಮಾ ಪರಮೇಷ್ಠ್ಯಜೋ ಮಹಾನ್ ತ್ವಂ ಜೀವಲೋಕಸ್ಯ ಚ ಜೀವ ಆತ್ಮಾ. ಇಲ್ಲೂ ಕೂಡ ಭಗವಂತನ ಪರವಾಗಿ ಮತ್ತು ಬ್ರಹ್ಮದೇವರ ಪರವಾಗಿ, ಇಬ್ಬರ ಪರವಾಗಿಯೂ ಕೂಡ ಈ ಶ್ಲೋಕಕ್ಕೆ ಅರ್ಥವನ್ನ ಮಾಡಬೇಕು. ಎಲೆ ಭಗವಂತನೇ ಅಥವಾ ಎಲೆ ಚತುರ್ಮುಖ ಬ್ರಹ್ಮನೇ, ನೀನು ಕಾಲ ನಿಯಾಮಕನಾಗಿದ್ದಿ. ತ್ವಮೇವ ಕಾಲಃ ಅಂದ್ರೆ ಕಾಲ ನಿಯಾಮಕ ಅಂತ ಅರ್ಥ. ಇಬ್ಬರ ಪರವಾಗಿಯೂ ಹೇಳಬಹುದು. ಆಮೇಲೆ ಅನಿಮಿಷೋ ಜನಾನಾಂ ಅನಿಮಿಷಃ, ನಿನಗೆ ನಿದ್ರೆ ಇಲ್ಲ, ಯಾವಾಗಲೂ ಎಚ್ಚರದಿಂದ ಇರ್ತಕ್ಕಂಥವನು ಅಂತ ಅರ್ಥ. ಅನಿಮಿಷರು, ದೇವತೆಗಳಿಗೆ ಯಾರಿಗೂ ಕೂಡ ನಿದ್ರೆ ಇಲ್ಲ. ಹಾಗಾಗಿ ಸುಪ್ತಿ ಇಲ್ಲದೆ ಸದಾ ಎಚ್ಚರದಿಂದ ಇರುವವನು ನೀನು. ಜನಾನಾಂ ಆಯುಹು ಲವಾದ್ಯವಯವೈಹಿ ಕ್ಷಿಣೋಷಿ, ಜನರ ಆಯುಷ್ಯವನ್ನ ಲವಾದಿ ಅವಯವಗಳು ಅಂದರೆ ತ್ರುಟಿ, ಲವ ಮುಂತಾದ ಕಾಲದ ಅವಯವಗಳಿದ್ದಾವಲ್ಲ, ಆ ಅವಯವಗಳಿಂದ ಕ್ರಮವಾಗಿ ಜನರ ಆಯುಷ್ಯವನ್ನ ಕಳಿತಕ್ಕಂಥವನು ಅಂತ ಅರ್ಥ. ಜನಾನಾಂ ಆಯುಹು, ಜನರ ಆಯುಷ್ಯ ಏನಿದೆ ಅದನ್ನ ಲವಾದ್ಯವಯವೈಹಿ ಕ್ಷಿಣೋಷಿ, ಲವ ತ್ರುಟಿ ಮೊದಲಾದ ಆ ಕಾಲದ ಅವಯವಗಳಿಂದ ಕ್ರಮವಾಗಿ ಕಾಲವನ್ನ ನೀನು ಕಳಿತಕ್ಕಂಥವನು, ಜನರ ಆಯುಷ್ಯದ ಆ ಕಾಲವನ್ನ ಕಳಿತಕ್ಕಂಥವನಾಗಿದ್ದಿ. ನೀನು ನಿರ್ವಿಕಾರ, ಕೂಟಸ್ಥ ಆತ್ಮ, ನಿರ್ವಿಕಾರನಾಗಿದ್ದಿ, ಎಲ್ಲ ಜಗತ್ತಿಗೆ ನೀನು ಒಡೆಯನಾಗಿದ್ದಿ. ಪರಮೇಷ್ಠ್ಯೆ ಅಜಃ, ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ಲೋಕದಲ್ಲಿ ಇರ್ತಕ್ಕಂಥವನು ನೀನು. ಪಾರಮೇಷ್ಠ್ಯ ಅನ್ನೋದು ಒಂದು ಪದವಿ. ಆ ಪಾರಮೇಷ್ಠ್ಯ
ಪದವಿಯಲ್ಲಿ ಇರ್ತಕ್ಕಂಥವನು ನೀನು. ಉತ್ತಮವಾದ ಪದವಿ ಭಗವಂತನಿಗಾಗುವಾಗ ಅತ್ಯುತ್ತಮವಾದ ಲೋಕದಲ್ಲಿ ಇರ್ತಕ್ಕಂಥವನು ಅಂತ ಅಷ್ಟೇ ಅರ್ಥ. ಮತ್ತೆ ನೀನು ಜನನ ಮರಣಗಳಿಂದ ದೂರ ಇರ್ತಕ್ಕಂಥವನು, ಜನನರಹಿತನಾಗಿದ್ದಿ. ಅಜಹ ಅಂತಂದ್ರೆ ಹಾಗೆ. ಮಹಾನ್ ಸರ್ವೋತ್ತಮನಾಗಿದ್ದಿ. ಜೀವಲೋಕಸ್ಯ ಚ ಜೀವಃ ಆತ್ಮ ತ್ವಂ, ಜೀವ ಸಮುದಾಯಕ್ಕೆ ನೀನು ಪ್ರಾಣಧಾರಕನಾಗಿದ್ದಿ. ಎಲ್ಲ ಜೀವಲೋಕಕ್ಕೆ ನೀನು ಜೀವ, ಜೀವರನ್ನ ಜೀವಿಸುವಂತೆ ಮಾಡುವವನು, ಪ್ರಾಣಧಾರಕ ಅಂತ ಅರ್ಥ. ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಿ. ಆತ್ಮ ಅಂದ್ರೆ ವ್ಯಾಪಕ, ಎಲ್ಲ ಕಡೆಯಲ್ಲೂ ವ್ಯಾಪಿಸಿಕೊಂಡಿದ್ದಿ. ಅಂತಹ ನಿನಗೆ ನಮಸ್ಕಾರ, ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಹೀಗೆ ಎರಡು ಅರ್ಥವನ್ನ ಮಾಡಲಿಕ್ಕೆ ಬರ್ತದೆ. ಜೀವಲೋಕಸ್ಯ ಜೀವಃ ಅಂತಂದ್ರೆ ಏನರ್ಥ? ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಜೀವಲೋಕಕ್ಕೆ ಜೀವನ ಹೇತು ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಒಬ್ಬ ಲೋಕದಲ್ಲಿ ಅನ್ನದಾತನಾದಂಥವನು ಕೂಡ ಜೀವನ ಹೇತು ಆಗ್ತಾನೆ. ಯಾರಾದರೂ ಸಾಯ್ತಾ ಇದ್ರೆ ಅವರಿಗೆ ಔಷಧಿ ಕೊಟ್ಟು ಬದುಕಿಸ್ತಕ್ಕಂತಹ ಒಬ್ಬ ವೈದ್ಯನೂ ಕೂಡ ಜೀವಹೇತು ಆಗ್ತಾನೆ. ಇಂಥ ಮಹಿಮೆಯನ್ನ ಭಗವಂತನಲ್ಲಿ ಹೇಳ್ತಕ್ಕದ್ದಲ್ಲ. ವೀರರಾಗ ವ್ಯಾಖ್ಯಾನದಲ್ಲಿ ಜೀವಯಿತ ಆತ್ಮ ತ್ವಮೇವ ಅಂತ ಹೇಳಿ ಜೀವರು ಪರಮಾತ್ಮನಿಗೆ ಶರೀರಭೂತರು ಅಂತ ಹೇಳಿದ್ದಾರೆ. ಜಡ ಶರೀರದಲ್ಲಿ ಉಸಿರಾಡುವ ಜೀವ ಹೇಗೆ ಆತ್ಮನೋ ಹಾಗೆ ಜೀವನಲ್ಲಿ ಭಗವಂತ ಆತ್ಮ ಅಂತ ಹೇಗೆ ಹೇಳಿದ್ದಾರೆ. ಆದರೆ ಭಗವಂತನಿಗೆ ಜೀವನು ಶರೀರಭೂತ ಅಲ್ಲ. ಆದ್ರಿಂದ ಆ ವ್ಯಾಖ್ಯಾನದಲ್ಲಿ ಹೇಳಿದ್ದು ಸರಿಯಲ್ಲ. ವಿಶ್ವನಾಥ ವ್ಯಾಖ್ಯಾನದಲ್ಲಿ ಜೀವಲೋಕಸ್ಯ ಜೀವಚ್ಛರೀರಸ್ಯ ಜೀವಾಖ್ಯ ಆತ್ಮ, ಜೀವಂತವಾದ ಶರೀರದಲ್ಲಿರುವ ಜೀವನು ಭಗವಂತನೇ ಅಂತ ಅವರ ಜೀವೇಶ್ವರ ಅಭೇದವನ್ನ ಹೇಳಿದ್ದಾರೆ. ಅದಂತೂ ಸರಿ ಅಲ್ವೇ ಅಲ್ಲ. ಜೀವ ಅನ್ನೋ ಶಬ್ದಕ್ಕೆ ಜೀವಯತಿ ಅನ್ನೋದು ಮುಖ್ಯ ಅರ್ಥ ಅಲ್ಲ. ಜೀವತೀತಿ ಜೀವಃ ಅಂತ ಹೇಳಬೇಕು. ಶರೀರದಲ್ಲಿ ಉಸಿರಾಡುವವನು ಜೀವ. ಭಗವಂತ ಈ ಅರ್ಥದಲ್ಲಿ ಜೀವ ಆಗ್ತಾನ ಅಂದ್ರೆ ಹೌದು. ಯಾಕೆಂದ್ರೆ ಸ್ವತಂತ್ರವಾಗಿ ಉಸಿರಾಡೋವನು ಭಗವಂತನೇ. ಅವನ ಉಪಾಸನೆಗೋಸ್ಕರ ಬ್ರಹ್ಮವಾಯುಗಳು ಹಂಸಮಂತ್ರ ರೂಪವಾಗಿ ಉಸಿರಾಡ್ತಾರೆ. ಭಗವಂತನ ಉಪಾಸನಾ ರೂಪದಲ್ಲಿ ಎಲ್ಲ ಜೀವರ ಒಳಗೆ ಕೂತು ಹಂಸಮಂತ್ರ ರೂಪ ಮಂತ್ರವನ್ನು ಜಪ ಮಾಡ್ತಾ ಉಸಿರಾಡುವ ವ್ಯಕ್ತಿಗಳು ಬ್ರಹ್ಮವಾಯುಗಳು. ಹಾಗಾಗಿ ಅವರು ಜೀವ ಶಬ್ದಾರ್ಥ ಅವರಲ್ಲೂ ಮುಖ್ಯವಾಗಿ ಬರ್ತದೆ. ಪೂರ್ಣವಾಗಿ ಸ್ವತಂತ್ರವಾಗಿ ಉಸಿರಾಡ್ತಕ್ಕಂಥವನು ಭಗವಂತ, ಹಾಗಾಗಿ ಅವನು ಜೀವ. ಹಾಗಾಗಿ ಜೀವಾನಾಂ ಜೀವಃ ಅಂದ್ರೆ ಎಲ್ಲ ಜೀವಲೋಕಕ್ಕೆ ನೀನು ಪ್ರಾಣಧಾರಕ ಅಂತ ಅರ್ಥ. ಅದನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ಜೀವಾನಾಂ ಪ್ರಾಣಧಾರಕ ಅಂತ ಅರ್ಥ ಬರೆದಿದ್ದಾರೆ. ಉಸಿರಾಡುವವನು ನೀನು, ಎಲ್ಲ ಶರೀರದ ಒಳಗೆ ಜೀವರ ಶರೀರದ ಒಳಗೆ ಇದ್ದು ಜೀವರಿಂದ ಉಸಿರಾಡ್ಲಿಕ್ಕೋಸ್ಕರ ನೀವು ಒಳಗೆ ಕೂತು ಉಸಿರಾಡಿಸ್ತಾ ಇದ್ದೀರಿ ಅಂತ ಬ್ರಹ್ಮ ಪರವಾಗಿಯೂ ಮತ್ತು ಭಗವತ್ ಪರವಾಗಿಯೂ ಅದೇ ಅರ್ಥ. ತ್ವಮೇವ ಕಾಲೋ ನಿಮಿಷೋ ಜನಾನಾಂ ಆಯುರ್ಲವಾದ್ಯಾವಯವೈಕ್ಷಿಣೋಷಿ ಕೂಟಸ್ಥ ಆತ್ಮ ಪರಮೇಷ್ಠ್ಯಜೋ ಮಹಾನ್ ತ್ವಂ ಜೀವಲೋಕಸ್ಯ ಚ ಜೀವ ಆತ್ಮ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ.
ನಮಸ್ಕಾರ, ಧನ್ಯವಾದಗಳು. ಅದೇ ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.